ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನವರಾತ್ರಿಯ 8ನೇ ದಿನ ಮಹಾಗೌರಿಯ ಪೂಜೆಗೆ ಬಹಳ ಮಹತ್ವವಿದೆ. ಈ ದಿನ ಕನ್ಯಾ ಪೂಜೆಯನ್ನು ಸಹ ಮಾಡಲಾಗುತ್ತದೆ. ತಾಯಿ ಮಹಾಗೌರಿಯನ್ನು ಪೂಜಿಸುವುದರಿಂದ ಸಂತೋಷ, ಅದೃಷ್ಟ ಕೂಡ ಹೆಚ್ಚಾಗುತ್ತದೆ. ಹಾಗಾದರೆ ಈ ಮಹಾಗೌರಿಯ ಪೂಜಾ ವಿಧಾನ ಹೇಗಿರುತ್ತದೆ, ಹಾಗೆ ಆ ದಿನ ಪಠಿಸುವ ಮಂತ್ರಗಳು ಯಾವುವು, ಆ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಅತ್ಯಂತ ಶುಭ, ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ನವರಾತ್ರಿ 8ನೇ ದಿನ ಮಹಾಗೌರಿ ದೇವಿ ಅಲ್ಲದೆ ಅಷ್ಟಮಿ ದಿನವಂದು ಹವನ ಮತ್ತು ಕನ್ಯಾ ಪೂಜೆಯ ಕೆಲಸವನ್ನು ಬಹಳ ಮಂಗಳಕರ ಎನ್ನಲಾಗಿದೆ. ಈ ದಿನದ ಪೂಜೆಯು ಸಂಪತ್ತು, ಸಂತೋಷ ನಿಮ್ಮ ಜೀವನದಲ್ಲಿ ಹರಿಸುತ್ತದೆ. ತಾಯಿ ಮಹಾಗೌರಿಯ ರೂಪವು ತುಂಬ ನ್ಯಾಯಯುತವಾದದ್ದು. ಆ ತಾಯಿ ಮಹಾಗೌರಿಗೆ 4 ಕೈಗಳಿದ್ದು ಗೂಳಿ ಸಂಚಾರದ ವಾಹನವಾಗಿರುತ್ತದೆ. ಹಾಗಾದರೆ 8ನೆಯ ದಿನ ಮಹಾಗೌರಿಯ ಪೂಜಾ ವಿಧಾನ ಹೇಗೆ? ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮುಗಿಸಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು. ದೇವಿಯ ಪ್ರತಿಮೆಗೆ ಶುದ್ಧ ನೀರು ಅಥವಾ ಗಂಗಾಜಲದಿಂದ ಸ್ನಾನ ಮಾಡಿಸಬೇಕು. ನಂತರ ದೇವಿಗೆ ಬಿಳಿಯ ಬಣ್ಣದ ವಸ್ತ್ರ ಹಾಕಬೇಕು. ಆಕೆಗೆ ಬಿಳಿಯ ಬಣ್ಣದ ವಸ್ತ್ರವನ್ನು ಹಾಕಬೇಕು ಅಥವಾ ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ಅರ್ಪಿಸಿ. ನಂತರ ಧೂಪ, ದೀಪ, ಕಡ್ಡಿಯನ್ನು ಅರ್ಪಿಸಬೇಕು. ಈ ನವಿಲು ಹಸಿರು ಬಣ್ಣವು ಕರುಣೆ ಮತ್ತು ನವೀಕರಣದ ಸಂಕೇತವಾಗಿದೆ. ನಂತರ ದೇವಿಗೆ ಸ್ನಾನವನ್ನು ಮಾಡಿಸಿ ದೇವಿಗೆ ಹೂವು ಅರ್ಪಿಸಬೇಕು. ಮಹಾಗೌರಿಗೆ ರಂಗೋಲಿಯನ್ನು ಹಾಕಿ ಅರಿಶಿಣ, ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಬೇಕು. ನಂತರ ಸಿಹಿ ತಿಂಡಿಗಳು, 5 ಬಗೆಯ ಕಾಳುಗಳು, ಹಣ್ಣುಗಳನ್ನು ಅರ್ಪಿಸಬೇಕು. ಸಾಧ್ಯವಾದಷ್ಟು ಮಹಾಗೌರಿಯನ್ನು ಧ್ಯಾನಿಸಿ ಆ ಮೂರ್ತಿಗೆ ಆರತಿಯನ್ನು ಮಾಡಿ. ಹಾಗಾದರೆ ಪೂಜಾ ಶುಭ ಮುಹೂರ್ತ ಬನ್ನಿ ತಿಳಿಯೋಣ. ಅಷ್ಟಮಿಯ ತಿಥಿ ಬ್ರಹ್ಮ ಮುಹೂರ್ತ 4:40 5 ಗಂಟೆ 30 ನಿಮಿಷದವರೆಗೆ ಇರುತ್ತದೆ. ಒಂದು ವೇಳೆ ಈ ಒಂದು ಮುಹೂರ್ತದಲ್ಲಿ ಪೂಜಿಸಲು ಸಾಧ್ಯವಾಗದಿದ್ದರೆ ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:45 12 ಗಂಟೆ 30 ನಿಮಿಷದವರೆಗೆ ಇರುತ್ತದೆ. ಸಂಧ್ಯಾ ಪೂಜೆ ಮಾಡುವವರು 5 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೆ ಇರುತ್ತದೆ. ವಿಜಯ ಮುಹೂರ್ತವು ಮಧ್ಯಾಹ್ನ 2ರಿಂದ 2:50 ಇರುತ್ತದೆ. ನವರಾತ್ರಿ 8ನೇ ದಿನದ ಪೂಜೆಗೆ ಅಂದರೆ ಮಹಾಗೌರಿ ದೇವಿ ಪೂಜಾ ಮಂತ್ರ ಓಂ ದೇವಿ ಮಹಾಗೌರಿಯೇ ನಮಃ ಮತ್ತು ಯಾ ದೇವಿ ಸರ್ವಭೂತೇಷು ಮಾ ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಈ ಮಹಾಗೌರಿಯ ರೂಪವು ಅತ್ಯಂತ ಪ್ರಕಾಶಮಾನವಾದ ಮತ್ತು ಸುಂದರವಾದ ನೋಟ. ಶಿವನ ಪ್ರೀತಿ ಪಡೆಯಲು ಪಾರ್ವತಿ ದೇವಿಯು ತೀವ್ರ ತಪಸ್ಸು ಮಾಡಿದಳು ಎಂದು ಕಥೆಯಿದೆ. ಈ 8ನೇ ದಿನವು ರಾಹುಗ್ರಹದ ಅಧಿಮಾತೆ ಆರಾಧನೆಗೆ ಮೀಸಲಾಗಿದೆ. ಅವಳಿಗೆ ವೃಷಾರೂಢ ಎಂಬ ಹೆಸರು ಕೂಡ ಇದೆ. ಈ ದಿನ ಕನ್ಯಾ ಪೂಜೆಗೆ ಬಹಳ ಮಹತ್ವವಿದೆ. ಕನ್ಯಾ ಪೂಜೆಯನ್ನು ಕೂಡ ಮಾಡಲಾಗುತ್ತದೆ. ಈ ಕನ್ಯಾ ಪೂಜೆಯು ನವದುರ್ಗೆಯ ರೂಪದಲ್ಲಿ ಆರಾಧಿಸುವ ಒಂದು ಪೂಜೆಯಾಗಿದೆ. ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.